ನೀವೇನಾದ್ರೂ ದಾವಣಗೆರೆಯಲ್ಲಿ ಬೈಕಲ್ಲಿ ಅಡ್ಡಾಡ್ತೀರ ಅಂದ್ರೆ ನಿಮ್ಮ ಹತ್ರ ಹೆಲ್ಮೆಟ್ DL ಗಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಓಡಾಡಿ. ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ತರ 100ಗೆ 200% ಫೈನ್ ಕಟ್ ಬಂದೇ ಬರ್ತೀರಾ ನೋಡ್ರಿ. ಎಲ್ಲರಿಗೂ ಶುಭೋದಯ ಹೇಳ್ತಾ ಇವತ್ತು ಬೆಳಗ್ಗೆ ಎದ್ದು ಪಟಪಟ ಅಂತ ರೆಡಿಯಾಗಿ ಟಕ ಅಂತ ಬೈಕ್ ತಗೊಂಡು ಶಿಸ್ತು ನಮ್ಮ ನಡೆ GM ಯೂನಿವರ್ಸಿಟಿ ಕಡೆ ಅಂತ ಯೂನಿವರ್ಸಿಟಿ ಹತ್ರ ಬಂದು ಅಲ್ಲಿಂದ ಶಿಸ್ತು ನಮ್ಮ ನಡೆ ಕ್ಲಾಸ್ ರೂಮ್ ಕಡೆ ಅಂತ ಕ್ಲಾಸ್ ರೂಮ್ ಹತ್ರ ಬಂದೆ. ಕ್ಲಾಸ್ ಹತ್ರ ಬಂದ್ರೆ ನನ್ನ ಫ್ರೆಂಡ್ಸ್ ವಿಡಿಯೋ ಮಾಡೋದು ನೋಡಿ ಬ್ಯಾಗಳ ಬಚ್ಚಿಕನ್ನಾಕ್ ನೋಡ್ರು, ಬಚ್ಚಿಕೊಂಡ್ರು ಬಿಡ್ದಂಗೆ ಅವ್ರದ್ದು ವಿಡಿಯೋ ಮಾಡ್ಬಿಟ್ಟೆ. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆಮೇಲೆ ಅವ್ರಿಗೆ ಕಾಟ ಕೊಟ್ಟು ಕೂತಿದ್ದೆ. ಅಷ್ಟರಲ್ಲೇ ನಮ್ಮ XC ಯಾರು ಎಲ್ಲರಿಗಿಂತ ಲೇಟ್ ಆಗಿ ಬಂದಾನೆ ಅಂತ ಹೊರಗೆ ಹಾಕ್ಬಿಟ್ಟಿದ್ರು ನಮ್ಮ ಮ್ಯಾಮ್ ಅವನಿಗೆ. ಕಾಡಿನ ರಾಜ ಸರ್ ಇವರು. ಅಲ್ಲಿಂದ ಯಾವ್ದಾವ್ದೋ ಕ್ಲಾಸ್ ಮುಗಿಸ್ಕೊಂಡು ಕ್ಲಾಸ್ ರೂಮಿಗೆ ಬಾ ಹೇಳಿ ಬೆಳಗಿಂದ ಏನು ತಿಂದಿರ್ಲಿಲ್ಲ ಅಂತ ನಾನು ಅತ್ತಿಕ್ಕೂ ಶಿಸ್ತು ನಮ್ಮ ನಡೆ ಕ್ಯಾಂಟೀನ್ ಕಡೆ ಅಂತ ಕ್ಯಾಂಟೀನ್ ಹತ್ರ ಹೋದಾಗ ಮನು ಸಿಗ್ದ. ಅವನೇನೋ ಹೇಳ್ತಂಗೆ ಕೇಳಿಸ್ಕೊಳ್ರಿ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ. ಆಮೇಲೆ ನಮ್ಮ ಮನು ಕೊಟ್ಟಿದ್ ಕಾಫಿನ ಸೊರ್ಸೋರ್ ಅಂತ ಕುಡಿದು ಅಲ್ಲಿಂದ ಕ್ಯಾಂಟೀನಿಗೆ ಬಾ ಹೇಳಿ ಶಿಸ್ತು ನಮ್ಮ ನಡೆ ಕ್ಲಾಸ್ ರೂಮ್ ಕಡೆ ಅಂತ ಕ್ಲಾಸ್ ರೂಮ್ ಹತ್ರ ಬಂದ್ವಿ. ಕ್ಲಾಸ್ ಹತ್ರ ಬಂದು ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ನಾನು ಅತ್ತಿಕ್ಕೂ ಕಾಲೇಜಿಗೆ ಬಾ ಹೇಳಿ ಸ್ವಲ್ಪ ಕೆಲಸ ಇತ್ತು ಅಂತ ನಮ್ಮ ನಡೆ ಅಭಿ ರೂಮ್ ಕಡೆ ಅಂತ ಅಭಿ ರೂಮ್ ಹತ್ರ ಬಂದ್ವಿ. ಮತ್ತೆ ನಮ್ಮ ಅಭಿ ಹುಲಿಗೆ ಏನಾಗಿತ್ತಪ್ಪ ಅಂದ್ರೆ ರನ್ನಿಂಗ್ ರೇಸ್ ಆಡಕ್ ಹೋಗಿ ಜಾರ್ ಬಿದ್ದು ಮುಖ ಎಲ್ಲ ಅಪ್ಪಚ್ಚಿ ಆಗ್ಬಿಟ್ಟಿತ್ತು. ಅಲ್ಲಿಂದ ಅವ್ನ್ ಕರ್ಕೊಂಡು ನಾವು ಮೂವರು AVK ರೋಡ್ ಹತ್ರ ಬಂದ್ವಿ. ಯಾಕಪ್ಪ ಅಂದ್ರೆ ಯಾವ್ದೋ ಒಂದು ಪ್ರಮೋಷನ್ ಬಗ್ಗೆ ಮಾತಾಡ್ಬೇಕಿತ್ತು. ಅಲ್ಲಿ ನನಗೆ ಹೊಸದಾಗಿ ಒಬ್ಳು ಅಕ್ಕ ಸಿಕ್ಕಿಳು, ಅವಳದೊಂದು ವಿಡಿಯೋ ಮಾಡ್ಬಿಟ್ಟೆ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಅಲ್ಲಿಂದ ಆ ಪ್ರಮೋಷನ್ ಬಗ್ಗೆ ಎಲ್ಲ ಮಾತಾಡಿ ನಮ್ಮ ಅಕ್ಕಕ್ಕೆ ಬಾ ಹೇಳಿ ಇನ್ನೊಂದು ಆಫೀಸ್ ಹತ್ರ ಹೊರಟ್ವಿ. ಯಾಕಪ್ಪ ಅಂದ್ರೆ ಇನ್ನೊಂದು ಪ್ರಮೋಷನ್ ಇತ್ತು, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ಅಂತ ಅವ್ರ ಆಫೀಸ್ ಹತ್ರ ಬಂದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಆ ಪ್ರಮೋಷನ್ ಬೇಕಾದ ಡೀಟೇಲ್ಸ್ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಶಿಸ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೆವಿ ಬಿಸ್ಲಿತ್ತು ಅಂತ ಜ್ಯೂಸ್ ಕುಡಿಯೋಣಂತ ಜ್ಯೂಸ್ ಅಂಗಡಿ ಹತ್ರ ಬಂದು ಜ್ಯೂಸ್ ಕುಡಿದು ಅಲ್ಲಿಂದ ಶಿಸ್ತು ನಮ್ಮ ನಡೆ ಕಾಲೇಜ್ ಕಡೆ ಅಂತ ಕಾಲೇಜ್ ಹತ್ರ ಬಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಮತ್ತೆ ಸಿಕ್ಕಿರು ಬೇರೆಯವರು. ಯಾವಾಗ್ಲೂ ಚಡ್ಡಿಲೇ ಇರೋದಾ? ನಮ್ಮ ಸಂಸ್ಕೃತಿನ ಉಳಿಸ್ತಾ ಇರೋದೇ ಈ ಚಡ್ಡಿ, ಅದನ್ನ ಇವ್ರು ಕಾಪಾಡ್ತವೆ. ಸಿರಿಮಂಡಿ ಮಮ್ ಗೆಲ್ಗೆ ನಮ್ ಚಡ್ಡಿ ಬಾಳ್ಗೆ. ಮತ್ತೆ ನನ್ನ ಫ್ರೆಂಡ್ ರೈಲ್ವೆ ಸ್ಟೇಷನ್ ಹತ್ರ ವಿತೌಟ್ ಹೆಲ್ಮೆಟ್ ವಿತೌಟ್ DL ಹೋಗಿದ್ದಾನೆ. ಅದಕ್ಕೆ ಪೊಲೀಸ್ನವ್ರು ಹಿಡಿದು ಫೈನ್ ಹಾಕಿ ಕಳಿಸಿದ್ದಾರೆ ₹1,000. ಮತ್ತೆ ದಾವಣಗೆರೆಯಲ್ಲಿ ಓಡಾಡೋರಿಗೆ ನಾನು ಹೇಳೋದಿಷ್ಟ, ಹೆಲ್ಮೆಟ್ DL ಗಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಹೊರಗಡೆ ಹೋಗಿ, ಇಲ್ಲಾಂದ್ರೆ ಹೋಗಕ್ಕೆ ಹೋಗ್ಬೇಡಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿ ಆಗೋಣ.